ನಮಸ್ತೆ. ಶ್ರೀ ಗುರುಭ್ಯೋ ನಮಃ. ಗುರು ರಾಘವೇಂದ್ರಾಯ ನಮಃ. ದ ಪವರ್ ಆಫ್ ಇಮೋಷನ್ ಸೀರೀಸ್ನಾಗ ಮತ್ತೊಂದು ಸಲ ನಾನು ರವೀಂದ್ರ ಕಡದಕೈ, ರಾಘವೇಂದ್ರ ವ್ಯಕ್ತಿತ್ವ ವಿಕಾಸ್ ಕೇಂದ್ರ ಬಿಜಾಪುರ್ ಇಲ್ಲಿ ನಿಮಗೆಲ್ಲರಿಗೂ ಸ್ವಾಗತ ಮಾಡ್ತೀನಿ. ಇವತ್ತಿಂದ ಈ ಪವರ್ ಆಫ್ ಇಮೋಷನ್ ಆ್ಯಕ್ಚುಲಿ ಮೂರನೇ ಪಾರ್ಟ್ ನಾವು ಪ್ರೆಸೆಂಟ್ ಮಾಡಲಿಕ್ಕತ್ತೀವಿ. ಆ್ಯಂಡ್ ದ ಟೈಟಲ್ ಈಸ್ ಕ್ರಾನಿಕ್ ಡಿಸೀಸ್ ಆ್ಯಂಡ್ ಇಮೋಷನ್ ಬ್ಲಾಕ್ಸ್. ಸೊ ಕ್ರಾನಿಕ್ ಡಿಸೀಸ್ ಅಂದರೆ ಏನು? ದೀರ್ಘಕಾಲೀನ ರೋಗಗಳು ಅನ್ಬೋದು. ಈ ದೀರ್ಘಕಾಲೀನ ರೋಗಗೂ ಇಮೋಷನ್ಸ್ಗೆ ಏನು ಸಂಬಂಧ, ಭಾವನೆಗಳಿಗೆ ಏನು ಸಂಬಂಧ? ಇವತ್ತನ ಸ್ವಲ್ಪ ಸ್ಟಡಿ ಮಾಡಿ ಬಂದಿನಿ. ಯಾಕಂದ್ರೆ ಲಿಸ್ಟ್ ಭಾಳ ದೊಡ್ಡದ, 3 ಪೇಜ್ ಅಂದರೆ ಆಲ್ಮೋಸ್ಟ್ 6 ಪೇಜ್ ಅನ್ಸೆ ಇಂದ ಮುಂಕುಡಿಸಿ ಲಿಸ್ಟ್ ಅದ. ಈ ರಿಸರ್ಚ್ ಮಾಡಿಟ್ಟಿದ್ದೀವಿ ಟಾಪಿಕ್ ಮೇಲೆ. ಇವತ್ತಿನ ತನಕ 441 ಡಿಸೀಸ್ ಅದ ಲಿಸ್ಟ್ ನಾವು ತೆಗೆದೀವಿ. 441 ಡಿಸೀಸ್, ರೋಗಗಳು. ದೊಡ್ಡದಲ್ಲ, ಬಟ್ ಆ್ಯಕ್ಚುಲಿ ಸ್ಟಿಲ್ ಗೋಯಿಂಗ್ ಆನ್. ನನಗನ್ಸ್ಮಟ್ಟಿಗೆ ಮೋಸ್ಟ್ಲಿ 600 ತನಕ ಹೋಗ್ತೀರೋ. ಏನೋ ಎಲ್ಲನೂ ಸ್ವಲ್ಪ ಡಿಸ್ಕಸ್ ಮಾಡೋಣ ಅಂತ. ಸೊ ಈ ಕ್ರಾನಿಕ್ ಡಿಸೀಸ್ ಬಗ್ಗೆ ನಾವು ಯಾವಾಗ ಮಾತಾಡ್ಲಿಕ್ಕತ್ತೀವಿ, ಡಾಕ್ಟರ್ಸ್ ಕಡೆ ಹೋಗ್ತೀವಿ, ಅವರು ಹೇಳ್ತಾರೆ ಇಲ್ಲ ಇದು ಒನ್ ಕೈಂಡ್ ಆಫ್ ಕ್ರಾನಿಕ್ ಡಿಸೀಸ್ ಅದ. ಸೊ ದೀರ್ಘಕಾಲೀನ ಅಂತೀಲ್ವ, ಈ ದೀರ್ಘಕಾಲೀನಾಗೆ ಆ ವರ್ಡ್ನಾಗೆ ಬಂತು ನೋಡ್ರಿ. ದೀರ್ಘಕಾಲೀನ ಅಂದ್ರೆ ಭಾಳ ದಿವಸದಿಂದ ಕೆಲವು ಇಮೋಷನ್ಸ್ ನಾವು ಒಳಗಿಟ್ಕೊಂಡು ಕೊಡ್ತೀವಿ, ಕೆಲವು ಹೇಳಿಕ್ಕೆ ಬರೋಂಗಿಲ್ಲ. ಸೊ ಈ ಥರದ ಇಮೋಷನ್ಸ್ದಿಂದನೂ ಕೆಲವು ಡಿಸೀಸ್ ನಾವು ನೋಡ್ತೀವಿ ಅಥವಾ ನಮ್ಮ ಕಣ್ಣಿಗೆ ಅದು ಬರ್ತದೆ. ನಮ್ಮಲ್ಲಿ ಎಷ್ಟೋ ಪೇಷಂಟ್ಸ್ ಬಂದಾಗ ನಾವು ನೋಡ್ತೀವಿ, ಅಥವಾ ಮಂದಿ ಬಂದಾಗ ಅವರು ಹೇಳ್ತಿರ್ತಾರೆ ಇಲ್ಲ ನನಗೆ ಈ ಥರದ ಕೆಲವು ಪ್ರಾಬ್ಲಮ್ಸ್ ಅವ ಅಂಥೇಳಿ. ಲೈಕ್ ಮ್ಯಾಕ್ಸಿಮಮ್ ಬರೋದು ನಮ್ಮಲ್ಲಿ ಹೆಡೇಕದ್ದು ತೊಗೊಂಡು ಬಂದಿರ್ತಾರೆ, ಮನಸ್ಸು ತೀರಿಲ್ಲ ಅಂತ ಹೇಳ್ತಾರೆ, ಹೆಡೇಕದ ಅಂತ ಹೇಳ್ತಾರೆ, ನಿದ್ದೆ ಬರೋಂಗಿಲ್ಲ ಅಂತ ಹೇಳ್ತಾರೆ. ಈ ಕೆಲವು ವರ್ಷದಿಂದ ಏನು ನನಗೆ ಅನುಭವ ಬಂದದ, ಆ ಅನುಭವ ಬೇಸ್ ಮೇಲೆ ನಾನು ನಿಮಗೆ ಹೇಳ್ಬೋದು 80% ಡೆಫಿನೆಟ್ಲಿ ದಟ್ ಆಲ್ ರಿಲೇಟೆಡ್ ವಿತ್ ಇಮೋಷನ್ಸ್. ಈ ಭಾವನಾದಿಂದನೇ ಎಲ್ಲ ಪ್ರಾಬ್ಲಮ್ಸ್ ಆಗಿ ಆಗ್ತವೆ. ಒಂದು ಕೇಸಿಗೆ ಆಲ್ಮೋಸ್ಟ್ 35 to 45 ಮಿನಿಟ್ಸ್ ನಾವು ಎಷ್ಟೋ ಸಲ ಅವ್ರ ಜೊತೆ ಮಾತಾಡೋ ಮುಂದೆ ತಗೋತೀವಿ. ಯಾಕಂದ್ರೆ ಫಸ್ಟ್ 10 ಮಿನಿಟ್ಸ್ ಅವ್ರಿಗೆ ಓಪನ್ ಆಗಲಿಕ್ಕೆ ಬೇಕಾಗ್ತಾವೆ. ಇನ್ನೂ ಒಂದು ವಿಚಿತ್ರ ಅಂದ್ರೆ ಎಷ್ಟೋ ಮಂದಿಗೆ ಅವ್ರಿಗೆ ಏನು ಆಗಲಿಕ್ಕೆ ಅದೇ ಹೇಳಿಕ್ಕೆ ಬರೋಂಗಿಲ್ಲ. ಭಾಳ ವಿಚಿತ್ರ ಹೇಳ್ತಾರೆ ರೀ. ಐ ಸ್ಟಿಲ್ ರಿಮೆಂಬರ್, ನಮ್ಮಲ್ಲೇ ಒಬ್ಬರು ಮೇಡಮ್ ಬಂದಿದ್ದರು, ಅವ್ರು ಹೇಳಿದ್ರು ನನಗೆ ಹೊಟ್ಟೆಯಾಗ ಒಂಥರದ ವಿಚಿತ್ರ ಸೆನ್ಸ್ ಆಗುತ್ತೆ. ಸೊ ನಾನು ಕೇಳಿದೆ ವಿಚಿತ್ರ ಸೆನ್ಸ್ ಅಂದರೆ ಏನು, ನನಗೆ ಗೊತ್ತಾಗಲಿಲ್ಲ. ಏನು ಹೇಳಬೇಕು ಅವರು, ಹೊಟ್ಟೆಗೆ ಅವಲಕ್ಕಿ ಕಲಸಂಗೆ ಆಗ್ತದ್ರಿ ಅಂಥೇಳಿ. ನಾನು ಏನು ತಿಳ್ಕೊಬೇಕು? ಇದು ಜೋಕ್ ಅಂತಿಲ್ಲ, ಟ್ರೈ ಟು ಅಂಡರ್ಸ್ಟ್ಯಾಂಡ್. ಜೋಕ್ ಅಂತಿಲ್ಲ ಅಂದರೆ ಆ್ಯಕ್ಚುಲಿ ಅವ್ರಿಗೆ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಬರೋಂಗಿಲ್ಲ, ಎಕ್ಸಾಕ್ಟ್ಲಿ ಅವ್ರಿಗೆ ಏನು ಆಗ್ಲಿಕ್ಕೆ ಹೇಳಿಕ್ಕೆ ಬರೋಂಗಿಲ್ಲ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಅವರು ಗೌರ್ಮೆಂಟ್ ಟೀಚರ್. ಅವ್ರು ಹೇಳಿದರು
ನಾ ಯಾವಾಗ ಸ್ಕೂಲ್ನಾಗ ಹೋಗ್ತೀನಿ ನನಗೆ ಕಣ್ಣು ಮುಂದೆ ಒಂದು ವಿಚಿತ್ರ ರಾಕ್ಷಸ ಬಂದಂಗೆ ಆಗ್ಬಿಡ್ತದಂತೆ. ಈ ರಾಕ್ಷಸ ಯಾರು ನೋಡ್ಯಾರ? ಸೊ ನಾ ಹೇಳಿದೆ ಏನಾಗಿದೆ ಆ್ಯಕ್ಚುಲಿ, ಯಾಕೆ ರಾಕ್ಷಸ ಬಂದಂಗೆ ಆಗ್ತದೆ? ನಾ ಹೆಸರು ಹೇಳಂಗಿಲ್ಲ. ಇಲ್ಲ ಸರ್, ನಮ್ಮಲ್ಲಿ ನಮ್ಮ ಪ್ರಿನ್ಸಿಪಲ್ ಬಂದ್ಕೊಂಡು ನನಗೆ ರಾಕ್ಷಸ ಬಂದಂಗೆ ಆಗ್ತದೆ ಅಂತೇಳಿ. ಭಾವನಾದ ಆ್ಯಕ್ಚುಲಿ ಅದು. ಇದು ಜೋಕ್ ಇಲ್ಲ, ಇದು ಆ್ಯಕ್ಚುಲಿ ಪ್ರಾಕ್ಟಿಕಲಿ ಒಬ್ಬರ ಬಗ್ಗೆ ನಾವು ಹೆಂಗೆ ವಿಚಾರ ಮಾಡ್ತೀವಿ ಆ ಲೆಕ್ಕದ ಮೇಲೆ ಇವೆಲ್ಲ ಕೆಲಸ ಆಗ್ತಿರ್ತಾವೆ. ಸೊ ಆ ಪರ್ಟಿಕ್ಯುಲರ್ ವ್ಯಕ್ತಿದಿಂದ ಅವರಿಗೆ ಭಾಳ ತ್ರಾಸು ಕಲಿತಿತ್ತು. ಎಲ್ಲಿತನ ಅಂದ್ರೆ ನಾನು VRS ತೊಗೊಂಡ್ಬಿಡ್ತೀನಿ, ನನಗೆ ಇದು ಪ್ರೆಷರ್ ಸಸ್ಟೈನ್ ಮಾಡ್ಲಿಕ್ಕೆ ಆಗವಲ್ತ್ರಿ, ಬಟ್ ನಾನು VRS ತೊಗೋತೀನಿ ಅಂತೇಳಿ. ಲಿಟ್ರಲಿ ಈ ಮಾತು ಅವರು 2 ವರ್ಷದಿಂದ ಅನ್ಕೋತೇ ಬಂದಿದ್ದರು. ಆ್ಯಂಡ್ ಕೆಲವು ಟೆಕ್ನಿಕ್ಸ್ ಹೇಳ್ಕೊಟ್ಟಿವಿ. ಐ ಆಮ್ ವೆರಿ ಹ್ಯಾಪಿ. ಈಗ 6-7 ವರ್ಷ ಆಯ್ತು, ಅವರು ಇನ್ನೂ ತನಕ VRS ತೊಗೊಂಡಿಲ್ಲ. ಇನ್ಫ್ಯಾಕ್ಟ್ ಈಗ ವಿಚಿತ್ರ ಅಂದ್ರೆ ಅವರೇ ಪ್ರಿನ್ಸಿಪಲ್ ಆಗಿಬಿಟ್ಟಾರೆ. ಈಗ ಅವರು ತಮ್ಮ ಸ್ಟಾಫಾಗಿ ಹೆಂಗೆ ಕಾಣಿಸ್ತಾರೆ ಅದು ನನಗೆ ಗೊತ್ತಿಲ್ಲ, ಯಾಕಂದ್ರೆ ಅವರು ಹೇಳಿಲ್ಲ. ಎನಿಯೋ ಕಮಿಂಗ್ ಟು ಪಾಯಿಂಟ್, ಕ್ರಾನಿಕ್ ಡಿಸೀಸ್. ನಾನು ಇವತ್ತು ಕೆಲವು ಲಿಸ್ಟ್ ನಿಮಗೆ ಹೇಳ್ತೀನಿ, ಯಾಕಂದ್ರೆ ಅಲ್ಲಿ ವಿಡಿಯೋ ಭಾಳ ದೊಡ್ಡದಾಗ್ತದೆ, ಅದಕ್ಕೆ ನಾನು ಹೇಳಿಕತ್ತೀನಿ. ಇಲ್ಲಿ ನಾವು ಈ ಟಾಪಿಕ್ನಾಗ ಏನೇನು ಡಿಸ್ಕಸ್ ಮಾಡೋರಿದ್ದೀವಿ ಅಂದ್ರೆ ಅಸ್ತಮಾ, ಅರ್ಥರೈಟಿಸ್, ಡಯಾಬಿಟೀಸ್, ಹೈಪರ್ ಟೆನ್ಷನ್, ಹೈ BP ಅಂತೀವಿ, ಹೈಪೋಥೈರಾಯ್ಡಿಸಮ್, migraine, or you can say chronic headache, back pain, fibromyalgia, digestive disorders ಅಂದರೆ ಪಚನಕ್ರಿಯೆಗೆ ಪ್ರಾಬ್ಲಮ್ ಇದ್ದಿದ್ದು, ಕ್ಯಾನ್ಸರ್, autoimmune diseases, obesity ಅಥವಾ weight retention, infertility, endometriosis, then chronic fatigue, ME ಅಂತ, heart disease, addictions ಅಂದರೆ ಈ ಆಲ್ಕೋಹಾಲ್, ತಂಬಾಕು, ಡ್ರಗ್ಸ್, ಇವೆಲ್ಲ ಅಡಿಕ್ಷನ್ಸ್ನಾಗೆ ಬರ್ತಾವೆ. ಇನ್ಸೋಮಿನಿಯಾ ಅಂದರೆ ನಿದ್ದೆ ಬರೋಂಗಿಲ್ಲ, ನಿದ್ರಾ ದೋಷ ಅಂತಾರೆ. ಈ ರೀತಿಲೇ ಐ ಥಿಂಕ್ and skin conditions, actually eczema, psoriasis, like 15, 16, 17. See, almost 19 to 20 disease ಈಗಿನ ಲಿಸ್ಟ್ನ ತೆಗೆದೀನಿ ಈಗ ಆ್ಯಕ್ಚುಲಿ. ಆ್ಯಂಡ್ ನಾ ಹೇಳ್ದಂಗೆ 441 ಡಿಸೀಸ್ ಆಲ್ರೆಡಿ ಲಿಸ್ಟೆಡ್ ನಾಗದ. ನಾ ಪಾಸಿಬಲ್ ಆದರೆ ನಿಮ್ಗೆ ಲಿಸ್ಟು ಅದು ಡಿಸ್ಪ್ಲೇ ಮಾಡೋ ಪ್ರಯತ್ನ ಮಾಡ್ತೀನಿ. ಸೊ ಇಷ್ಟು ಪೇಷನ್ಸ್ ನಿಮ್ಮ ಕಡೆ ಅದ. ಈ ಟಾಪಿಕ್ ಮೇಲೆ ಆಲ್ಮೋಸ್ಟ್ 1 ತಾಸು ಕೆಲಸ ಮಾಡ್ಬೋದು. ಈ ಟಾಪಿಕ್ ಮೇಲೆ 1 ತಾಸು ನಾವು ಮಾತಾಡ್ಬೋದು, ಅಷ್ಟು ಪೇಷನ್ಸ್ ಬೇಕಲ್ಲ. ಆಮೇಲೆ ನಮ್ಮ ಹಿತಚಿಂತಕರು ಎಲ್ಲರೂ ಹೇಳ್ತಾರೆ, ಸರ್ 15-20 ಮಿನಿಟ್ ಮ್ಯಾಕ್ಸಿಮಮ್ ವಿಡಿಯೋ ಇಟ್ಟರು, ಅದರಿಂದ ಜಾಸ್ತಿ ಹಿಡಿಬ್ಯಾಟ್ರಿ ಅಂತೇಳಿ. ಬ್ಯುಸಿ ಇರ್ತಾರೆ ಅವರು, ಸಾಜಿಕ. ಎನಿಯೋ, ಸೊ ಇವತ್ತು ನಾವು ಅಸ್ತಮಾ ಬಗ್ಗೆ ಮಾತಾಡೋಣ ಅಂತ. ಈ ಅಸ್ತಮಾ ಯಾಕೆ ಬರ್ತದ? ಸೊ ಡೆಫಿನೆಟ್ಲಿ ಇಟ್ ಈಸ್ ಸಪ್ರೆಸ್ಡ್ ಗ್ರೀಫ್, ಫಿಯರ್ ಆಫ್ ಸಫೋಕೇಶನ್, ಇಮೋಷನಲ್ ಆರ್ ಕಂಟ್ರೋಲ್ ಇಶ್ಯೂಸ್. ಇವತ್ತು ನಾನು ಸ್ವಲ್ಪ ನೋಡಿ ಓದ್ಲಿಕ್ಕತ್ತೀನಿ, ಯಾಕೆ ಲಿಸ್ಟ್ ಭಾಳ ದೊಡ್ಡದು. ಆ್ಯಂಡ್ ಅಸೋಸಿಯೇಟೆಡ್ ಚಕ್ರ, ಇದು ಹಾರ್ಟ್ ಆ್ಯಂಡ್ ಥ್ರೋಟ್ ಚಕ್ರ ಅಂತೀವಿ, ಅಂದರೆ ಹೃದಯ ಚಕ್ರ ಮತ್ತು ವಿಶುದ್ಧಿ ಚಕ್ರ, ಕಂಠ ಚಕ್ರ. ಇದಕ್ಕೆ ಕಾಮನ್ ಇಮೋಷನಲ್ ರೂಟ್ಸ್ ಏನು ಬರುವಂದ ಗ್ರೀಫ್, ಗಿಲ್ಟ್, ಫೀಲಿಂಗ್ ಅನ್ಲವ್ಡ್. ಇದು ಲಿಸ್ಟ್ ನಾನು ಇಂಗ್ಲೀಷ್ನಾಗ ತೆಗೆದಿಂದ ಅದೇ ರೀತಿಯಲ್ಲೇ ಓದಿದೆ. ಏನಾಗ್ತಿರ್ಬೋದು? ಸಪ್ರೆಸ್ಡ್ ಗ್ರೀಫ್, ಐ ಥಿಂಕ್ ಅಳವಾದ ದುಃಖ ಅನ್ಬೋದು. ಹೇಳ್ಕೊಲಿಕ್ಕಾಗಂಗಿಲ್ಲ ಆ ಥರದ್ದೇನಾರೇ
ದುಃಖ, ಆ ಥರದ್ದು ಏನಾರೇ ಕಂಡೀಷನ್ಸ್ ಇಂಥವು ರಗಡವು. ಇದ್ರಾಗ ಆ್ಯಕ್ಚುಲಿ ಗಿಲ್ಟನೂ ಇರ್ತದೆ. ಇದರದ್ದು ಒಂದು ಕ್ಲಾಸಿಕ್ ಎಕ್ಸಾಂಪಲ್ ನಮಗೆ ಕೊಡ್ಬೋದು. ಒಬ್ಬರು ಬಂದಿದ್ದರು, ನಾ ಎಂದೂ ಹೆಸರು ಹೇಳಂಗಿಲ್ಲ. ಸೊ ಅವರು ನನಗೆ ಹೇಳ್ತಿದ್ರು, ಇಲ್ಲ ಸರ್, ನನಗೆ ಸಮ್ಟೈಮ್ಸ್ ಮಾತಾಡ್ತಾ ಮಾತಾಡ್ತಾ ಉಸುಲ್ ನಿಂತಂಗೆ ಆಗ್ತದೆ, ಉಸಿಲಾಡಿಗೆ ತ್ರಾಸ ಆಗ್ತದೆ. ಸೊ ಯಾವಾಗ ಅವ್ರ ಜೊತೆ ಮಾತಾಡ್ಲಿಕ್ಕತ್ತೀವಿ, ಒಂದು ನನಗೆ ಗುರ್ತಾಯ್ತು ಏನಂದ್ರೆ, ವೆರಿ ಅನ್ಫಾರ್ಚುನೇಟ್ಲಿ ಅವರು ತಮ್ಮ ಪೇರೆಂಟ್ಸದ್ದು ಎಷ್ಟು ಸರ್ವಿಸ್ ಕೊಡಬೇಕಾಗಿತ್ತು, ಸೇವಾ ಮಾಡಬೇಕಾಗಿತ್ತು, ಅಷ್ಟು ಅವ್ರಿಗೆ ಮಾಡ್ಲಿಕ್ಕೆ ಆಗಲಿಲ್ಲ. ಅವ್ರ ಕಡೆ ಟೈಮ್ ಇತ್ತು, ರೊಕ್ಕ ಇತ್ತು, ಅಂದರೆ ವೆಲ್ದಿ ಪರ್ಸನ್, ಹೆಲ್ದಿ ಪರ್ಸನ್. ಬಟ್ ಯಾಕೆನೋ ಗೊತ್ತಿಲ್ಲ, ಪೇರೆಂಟ್ಸ್ ಜೊತೆ ಅಷ್ಟು ಅವ್ರಿಗೆ ಟ್ಯೂನ್ ಮಾಡಲಿಕ್ಕಾಗಲಿಲ್ಲ. ಆ್ಯಂಡ್ ಕೆಲವು ವರ್ಷದಿಂದ ಅವರು ತಮ್ಮ ಫಾದರ್ಗೆ ತಮ್ಮ ಮದರ್ ಇಬ್ಬರಿಗೂ ಕಳ್ಕೊಂಡ್ರು. ದ ಜೆಂಟಲ್ಮ್ಯಾನ್ ಈಸ್ ಅಬೌಟ್ ಟು ಬಿ 60 ಇಯರ್. ಅವ್ರದ್ದು ಪೆನ್ಷನ್ ರಿಟೈರ್ಮೆಂಟ್ ಆಗಿತ್ತು. ಬಟ್ ಈಗ ಅವ್ರಿಗೆ ಅನ್ನಿಸ್ಲಿಕ್ಕತ್ತು, ನಮ್ಮ ಅವ್ವ ಅಪ್ಪನ ಎಷ್ಟು ಸೇವಾ ಮಾಡಬೇಕಾಗಿತ್ತು ಅಷ್ಟು ಮಾಡ್ಲಿಕ್ಕೆ ಆಗಲಿಲ್ಲ. ನನ್ನ ಕಡೆ ಸಫಿಷಿಯೆಂಟ್ ಟೈಮ್ ಇತ್ತು ಅಂದರೂ ನಾ ಅವ್ರಿಗೆ ಅಷ್ಟು ನೋಡ್ಲಿಕ್ಕೆ ಆಗಲಿಲ್ಲ. ರೀಸನ್ಸ್ ಏನು ಬೇಕಾದಿರ್ಬೋದು. ಆದರೆ ಈಗ ಆಫ್ಟರ್ ರಿಟೈರ್ಮೆಂಟ್ ನೋಡ್ರಿ, ನಾ ಅವ್ರಿಗೆ ಕೇಳಿದೆ, ಆರ್ ಯು ಅಸ್ತಮಾ ಪೇಷಂಟ್ ಅಂತಂದೆ. ಇಲ್ಲ, ಐ ಆಮ್ ನಾಟ್ ಅಸ್ತಮಾ ಪೇಷಂಟ್ ಅಂತಂದ್ರು. ಬಟ್ ನನಗೆ ಯಾಕೋ ಈಗ ಉಸಿರಾಡಲಿಕ್ಕೆ ತ್ರಾಸ ಆಗ್ಲಿರ್ತದೆ. ಸೊ ಯಾವಾಗ ನಾವು ಒಂದು ನಮ್ಮ ಡೌಸಿಂಗ್ ಅನ್ನು ಪದ್ಧತಿ ಇರ್ತದೆ, ಅದ್ರ ಮೇಲಿಂದು ಕೇಳ್ಕೊಂಡೀವಿ. ಗುರುಗಳ ಅನುಗ್ರಹದಿಂದ ಗುರುತಾತು, ಇಲ್ಲ ಇದು ದ ಕೇಸ್ ಆಫ್ ಗಿಲ್ಟ್. ಸೊ ನಾ ಅವ್ರಿಗೆ ಹೇಳಿದೆ, ಯಾರ್ದರೆ ನಿಮಗೆ ಸಮಸ್ಯೆ ಅಂದ್ರೆ ಗಿಲ್ಟ್ ಏನಾರದೇನೋ, ನಿಮಗೆ ಯಾವುದೋ ಒಂದು ದುಃಖದೇನು. ಸೊ ಶುರುವಾತಿಗೆ ಅವರು ಹಾಗೇನು ಹೇಳಿಲ್ಲ. ಆಮೇಲೆ ಆಫ್ಟರ್ ಒಂದು 15-20 ಮಿನಿಟ್ಸ್ ಆದಮೇಲೆ ಅವ್ರಿಗೆ ಕಾನ್ಫಿಡೆನ್ಸ್ ಬಂತು ನನ್ನ ಮೇಲೆ. ದೆನ್ ಹಿ ಸೆಡ್, ನಾನು ಆ್ಯಕ್ಚುಲಿ ಅದು ಲೌಸಿಂಗ್ ಇದ್ರ ಮೇಲೆ ನಾನು ಹೇಳಿದೆ ಅವರಿಗೆ, ದಟ್ ರಿಲೇಟೆಡ್ ಯುವರ್ ಪೇರೆಂಟ್ಸ್ ಅಂತ ಕೂಡಲೇ ಅವರಿಗೆ ಏಕ್ದಮ್ ಶಾಕ್ ಆಯ್ತು. ಅವ್ರು ಹೇಳಿದ್ರು, ಇಲ್ಲ ಎಸ್ ಯು ಆರ್ ರೈಟ್, ನನಗೆ ಹಿಂಗೆ ಅನ್ನಿಸ್ತದೆ ಯಾವಾಗರೆ. ಯಾಕಂದರೆ ಈಗ ನಾ ರಿಟೈರ್ಡ್ ಆಗೀನಿ, ನನ್ನ ಕಡೆ ಐ ಹ್ಯಾವ್ ಸಫಿಷಿಯೆಂಟ್ ಟೈಮ್, ನನ್ನ ಕಡೆ ರಗಡ್ ಟೈಮ್ ಅದ. ಆ್ಯಂಡ್ ಈಗ ನಾ ವಿಚಾರ ಮಾಡಿದಾಗ ಅನ್ನಿಸ್ತದೆ, ಇಲ್ಲ ನಾನು ನಮ್ಮ ಮದರ್ಗೆ ನಮ್ಮ ಫಾದರ್ಗೆ ಎಷ್ಟು ಟೈಮ್ ಕೊಡಬೇಕಾಗಿತ್ತು ಅಷ್ಟು ಕೊಡ್ಲಿಕ್ಕೆ ಆಗಲಿಲ್ಲ. ಸೊ ಈ ಥರದ ವಿಚಾರ ಯಾವಾಗ ಬರ್ತಾವ ಮನಸ್ಸಿನಾಗ, ಆ ಭಾವನೆ ಉದ್ರೇಕ ಆಗ್ತಾವ. ಆದ್ರೆ ಫ್ಯಾಮಿಲಿ ಒಳಗೆ ಎಲ್ಲರಿಗಿಂತ ದೊಡ್ಡವರಿದ್ದಾರೆ, ಹಿರಿಯರಿದ್ದಾರೆ, ಯಾರ ಮುಂದೆ ಹೇಳಲಿಕ್ಕೂ ಹೋಗಂಗಿಲ್ಲ ಇಂಥ ಪರಿಸ್ಥಿತಿ. ಆ್ಯಂಡ್ ದಟ್ ಈಸ್ ವಿ ಸೇ ಸಪ್ರೆಸ್ಡ್ ಗ್ರೀಫ್ ಅಥವಾ ಸಫೋಕೇಶನ್, ಫಿಯರ್ ಆಫ್ ಸಫೋಕೇಶನ್. ಈ ಸಫೋಕೇಶನ್ ಭಾಳ ಡೇಂಜರ್ ಇಮೋಷನ್ ಅದ, ಭಾಳ ಡೇಂಜರ್ ಅದ. ಈ ಕಡೆ ಹೊರಗೆ ಹಾಕ್ಲಿಕ್ಕೆ ಬರೋಂಗಿಲ್ಲ, ಒಳಗಿಟ್ಟರು ತ್ರಾಸ. ಸೊ ಇದರದ್ದು ಒಂದು ಪರಿಣಾಮ ಹೆಂಗತ್ತಂದ್ರೆ ನೋಡ್ರಿ, ಈಗ ಅಸ್ತಮಾದ ನಾ ಡಿಸ್ಕಸ್ ಮಾಡ್ಲಿಕ್ಕೆ ಅಸ್ತಮಾ ಬಗ್ಗೆ. ಅದರ ಕಾಮನ್ ಇಮೋಷನಲ್ ರೂಟ್ಸ್ ಅದ್ರ ಬಂತು ಗ್ರೀಫ್, ಗಿಲ್ಟ್ ಆ್ಯಂಡ್ ಫೀಲಿಂಗ್ ಅನ್ಲವ್ಡ್. ಅಂದರೆ ನನಗೆ ಯಾರೂ ಪ್ರೀತಿ ಮಾಡ್ಲಿಕ್ಕತ್ತಿಲ್ಲ ಅನ್ನೋದೊಂದು ಭಾವನೆಗಳು. ಸೊ ಒಂದು ಅವರಿಗೆ ಭಯ ಆಗ್ಲಿಕ್ಕತ್ತು. ಏನಪ್ಪ ಅಂದ್ರೆ ಸ್ವಲ್ಪ ಅವರು ನಾಲೆಜಬಲ್ ಇದ್ದಾರೆ. ಅದಕ್ಕೆ ಅವ್ರು ಹೇಳಿದರು, ಸರ್ ನನಗೊಂದು ಭಯ ಆಗ್ಲಿಕ್ಕತ್ತದ, ನನ್ನ ಮಕ್ಕಳು ನನಗೆ ಹಿಂಗೆ ಮಾಡಿದ್ರೆ ಹೆಂಗೆ.
ಸೊ ಆ ಒಂದು ವಿಚಾರದಿಂದ, ಆ ಒಂದು ಥಾಟ್ದಿಂದ, ಅಂದರೆ ಆ್ಯಕ್ಚುಲಿ 2 ಥಾಟ್ಸ್. ಒಂದು ಪೇರೆಂಟ್ಸಿಗೆ ಮಾಡಿಲ್ಲ ಅಂಥೇಳಿ ಒಂದು ಥಾಟ್, ಆ್ಯಂಡ್ ಎರಡನೇದು ನಮ್ಮ ಸೆಕೆಂಡ್ ಜನ್ರೇಷನ್, ನಮ್ಮ ನೆಕ್ಸ್ಟ್ ಜನ್ರೇಷನ್ ನನಗೆ ಅದು ಮಾಡ್ತಾರೆ ಇಲ್ಲೋ ಮುಪ್ಪಿನ ಕಾಲನಾಗ. ಸ್ಮಾಲ್ ವಿಚಾರ, 2 ವಿಚಾರ, ಆದರೆ ನೋಡ್ರಿ ಹೆಲ್ತ್ ವೈಸ್ ಅಷ್ಟು ಪ್ರಾಬ್ಲಮ್ ಆಯ್ತು. ಅಸ್ತಮ ಅಂತಿಲ್ಲ, ಬಟ್ ಅಸ್ತಮೆಟಿಕಲ್ ಸಿಂಪ್ಟಮ್ಸ್ ಅವ್ರಿಗೆ ಕಾಣಿಸ್ಲಿಕ್ಕತ್ತಿತ್ತು. ದಿಸ್ ಈಸ್ ಇಮೋಷ್ನಲಿ ಅಟ್ಯಾಕ್ ಆಗಿದ್ದು ಒಂದು ಡಿಸೀಸ್, ಒಂದು ರೋಗ, ಅಸ್ತಮ. ನಾ ಎಲ್ಲ ಅಸ್ತಮ ಇದರಿಂದ ಆಗ್ತಾವಂತಿಲ್ಲ ಹೇಳಂಗಿಲ್ಲ, ಆದ್ರೆ ಇಮೋಷ್ನಲಿ ಯಾವಾಗ ಈ ಇಫೆಕ್ಟ್ ಆಗ್ತದೆ ಈ ಡಿಸೀಸ್ ಮೇಲೆ, ಸೋ ಕಾಲ್ಡ್ ಅಸ್ತಮ. ಇದೇ ರೀತಿಲೇ ಇನ್ನೂ ಒಂದು ಎಕ್ಸಾಂಪಲ್ ನಾವು ಕೊಡ್ಬೋದು. ಒಂದು 15 ವರ್ಷದ ಹುಡುಗಿ, ಆಕೆಗೆ ಏನು ಅನ್ಸ್ಲಿಕ್ಕತ್ತಿತ್ತಂದ್ರೆ, ನನಗೆ ಎಲ್ಲರೂ ಹೇಟ್ ಮಾಡ್ತಾರೆ, ನಿಗ್ಲೆಕ್ಟ್ ಮಾಡ್ತಾರೆ, ಸೊ ನಾ ಯಾರಿಗೂ ಒಲ್ಲಾಗಿನಿ, ಬ್ಯಾಡ್ ಆಗಿನಿ, ಈ ರೀತಿಲೇ ಆಕೆಗೆ ತ್ರಾಸ ಆಗ್ತಿತ್ತು. ಯಾರ ಮುಂದೆ ಹೇಳಿಲ್ಲ, ಪೇರೆಂಟ್ಸ್ ಮುಂದೆ ಹೇಳಿಲ್ಲ. ಪೇರೆಂಟ್ಸ್ ಪಾಪ ಅವ್ರಿಗೆ ಏನು ಬೇಕು ಎಲ್ಲ ತಂದು ಕೊಡ್ತಿದ್ರು. ಅದ್ರ ಪ್ರಾಬ್ಲಮ್, ಒನ್ ನೈಟ್ ಆಕೆಗೆ ಈ ಅಸ್ತಮ್ಯಾಟಿಕಲ್ ಅಟ್ಯಾಕ್ ಬಂತು. 15 ವರ್ಷ ಹುಡುಗಿ. ಡಾಕ್ಟರ್ ಕಡೆ ಕರ್ಕೊಂಡು ಹೋದರು, ಅಡ್ಮಿಟ್ ಆದಲು, ಎಲ್ಲ ಆಯಿತು, ಟ್ರೀಟ್ಮೆಂಟ್ ಆಯಿತು, ಎವ್ರಿಥಿಂಗ್ ಇದೆ. ಆದರೆ ಪ್ರತಿ 15-20 ದಿವಸಕ್ಕೆ ಈ ಥರದ ಅಟ್ಯಾಕ್ ಬರ್ತಿತ್ತು. ಸೊ ಅವರು ನನಗೆ ವಾಟ್ಸಪ್ ಮೇಲೆ ಫೋಟೋ ಕಳಿಸ್ಕೊಟ್ರು. ಆ ಫೋಟೋ ಮೇಲಿಂದ ನಾವು ರಿಸಲ್ಟ್ಸ್ ತೆಗೆದೀವಿ. ಅದು ಒಂದು ಸಿಸ್ಟಮ್ ಅದ ನಮ್ಮಲ್ಲಿ. ಸೊ ವಾಟ್ಸಪ್ ಮೇಲೆ ನೀವು ಫೋಟೋ ಕಳಿಸಿದ್ರೆ ಅದರ ಮೇಲೆ ನಾವು ತೆಗಿತೀವಿ. ಇದು ಈ ಹುಡುಗಿ ಏನಿದ್ಲು, ಇದು ಬೆಂಗಳೂರಿನಾಗಿಂದ ಕೇಸ್ ಅದ. ಇದು ನಾ ಇವತ್ತಿನ ತನಕ ನೋಡಿಲ್ಲ, ಅವರು ನಾನು ನೋಡಿಲ್ಲ. ಬಟ್ ಆದ್ರೆ ಅಲ್ಲಿಂದ ನಮಗೆ ಗುರುತಾಯ್ತು ಇದು ಇಮೋಷ್ನಲ್ ಪ್ರಾಬ್ಲಮ್ ಅದ. ಸೊ ನಾ ಅವ್ರ ಪೇರೆಂಟ್ಸಿಗೆ ಹೇಳಿದೆ, ಏನಪ್ಪ ಅಂದ್ರೆ ನಿಮ್ಮ ಹುಡುಗಿ ಜೊತೆ ನೀವು ಫ್ರೀಯಾಗಿ ಮಾತಾಡ್ರಿ, ಸ್ವಲ್ಪ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ರಿ. ಯಾಕಂದ್ರೆ ಈ 15 ವರ್ಷನಾಗ ಏನಾಗತ್ತೆ ಗುರುತಾ, ಸ್ವಲ್ಪ ಹಾರ್ಮೋನಿಕಲ್ ಚೇಂಜಸ್ಸು ಆಗ್ತಿರ್ತಾವೆ. ಏನೋ ಒಂದು ವಿಚಾರ ಬೇರೆ ಮಾಡಿಬಿಡ್ತಾರೆ, ಗೈರ್ ಸಂಸತ್ ಮಾಡ್ಕೋತಾರೆ. ಸೊ ಒಂಥರದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ಮೇಲೆ ಡೆಫಿನೆಟ್ಲಿ ಅದರ ರಿಸಲ್ಟ್ಸ್ ಬೇರೆ ಬರ್ತಾವೆ. ಇಲ್ಲಿಯೂ ಅದೇ ಕೇಸು. ಸಪ್ರೆಸ್ಡ್ ಗ್ರೀಫ್, ಮಾತಾಡಲಿಕ್ಕೆ ಆಗಲಿಲ್ಲ, ಶರೀರ ಮೇಲೆ ಅದರದ್ದು ಸಿಂಪ್ಟಮ್ಸ್ ಬೇರೆ ತೋರಿಸ್ತು, ಇಫೆಕ್ಟ್ ಬೇರೆ ತೋರಿಸ್ತು. ಯಾವಾಗ ಒಂದು 15 ದಿವಸ ಆದಮೇಲೆ ನಾನು ಮತ್ತೊಂದು ಸಲ ಅವ್ರಿಗೆ ಫೋನ್ ಮಾಡಿದೆ. ನಾನು ಹೇಳಿದವರಿಗೆ, ನೋಡಿ ಸರ್ ಹಿಂಗದ ಪ್ರಾಬ್ಲಮ್ಸ್, ಅದರ ಬಗ್ಗೆ ಸೊಲ್ಯೂಷನ್ ಹೇಳಿದ್ದೆ, ಜಾಸ್ತಿ ಲಕ್ಷ ಕೊಡ್ರಿ, ಆಕೆಗೆ ಒಬ್ಬಾಕಿಗೆ ಬಿಡಬೇಡ್ರಿ, ಆಕಿನ ಜೊತೆ ಹರಟಿ ಹೊಡೀರಿ, ಸ್ಕೂಲ್ ಬಗ್ಗೆ ಏನಿರ್ತಂದ್ರೆ ಅದ್ರ ಬಗ್ಗೆ ಕೇಳ್ರಿ, ಲೈಕ್ ದಿಸ್. ಅಂದರೆ ಕಾಮನ್ ಫ್ರೆಂಡ್ಸ್ ಏನಂತಾರೆ, ಏನಾರೇ ಮತ್ತು ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಹಾಕಿದ್ದು ಅಂದ್ರೆ ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ರಿ. ರಂಗೋಲಿ ಆಡ್ತಿದ್ರು, ಪೇಂಟಿಂಗ್ ಮಾಡ್ತಿದ್ರು, ಅಥವಾ ಸಿಂಗಿಂಗ್, ಏನಿದ್ರೆ ಅದು ಹಾಬೀಸ್, ಆಕಿನ ಜೊತೆ ಡಿಸ್ಕಸ್ ಮಾಡಿರಿ. ಆಫ್ಟರ್ 1 ಮಂತ್, ಒಂದು 15 ದಿವಸ ಆದಮೇಲೆ ನಾವು ಮತ್ತೊಂದು ಸಲ ಫೋನ್ ಮಾಡಿದಾಗ ಅವರು, ಇಲ್ಲ ಸರ್ ಅಷ್ಟೇನು ಇಫೆಕ್ಟ್ ಆಗಿಲ್ಲ ಅಂತಂದರು, ಬಟ್ ಟೀಕೆ ಮೆಡಿಸಿನ್ಸ್ನ ಕೊಡ್ಲಿಕ್ಕತ್ತಾರೆ. ಆದರೆ 1 ತಿಂಗಳಾದಮೇಲೆ ಅವ್ರ ಫಾದರ್ ಮತ್ತೊಂದು ಸಲ ನನಗೆ ಫೋನ್ ಮಾಡಿದರು. ಆ್ಯಂಡ್ ಅವರು ನನಗೆ ಹೇಳಿದರು, ಇಲ್ಲ ಸರ್ ಅವರು ರಗಡ್ ಅಷ್ಟೇ ನಮ್ಮ ಜೊತೆ ಕ್ಲೋಸ್ ಆಗ್ಯಾರ, ಮತ್ತು ಈಗ 1 ತಿಂಗಳಾಗ ಜಾಸ್ತಿ ಮಾತಾಡ್ಲಿಕ್ಕತ್ತಾರೆ. ಸೊ ಮಾತಾಡ್ಲಿಕ್ಕತ್ತಾಳ ಅಂದ್ಕೊಳ್ಳಿ ಏನತ್ತಂದ್ರೆ, ಈ ಒಳಗಿನ ದಿನಿತ್ತಲ್ಲ ಅದೆಲ್ಲ ಸ್ವಲ್ಪ ಹೊರಗೆ ಬರ್ಲಿಕ್ಕತ್ತು. ಆಮೇಲೆ ನಮಗೆ ಇನ್ನೊಂದು ಗುರುತಾಯ್ತು, ಅವರು ಸಿಸ್ಟರ್ ಒಬ್ಬರು ಇದ್ರು ಅಂತ, 18 ಇಯರ್ಸ್ ಓಲ್ಡ್. ಅವ್ರಿಗೇನು ತಲೆಗೆ ಕೂತ್ಬಿಟ್ಟಿತ್ತಂದ್ರೆ, ಈ ಹುಡುಗಿಗೆ ಎಲ್ಲ ನಮ್ಮ ಅಕ್ಕಗೆ ಮಾಡ್ತಾರೆ, ಪ್ರೀತಿ ನಮ್ಮ ಅಕ್ಕಗೆ ಮಾಡ್ತಾರೆ, ಶಿ ಈಸ್ ಅ ವೆರಿ ಸ್ಕಾಲರ್ ದೆನ್ ಮೀ. ಸೊ ಎಲ್ಲ ಸಾಮಾನು ಆಕೆಗೆ ಫಸ್ಟ್ ಕೊಡ್ತಾರೆ, ಆಮೇಲೆ ನನಗೆಲ್ಲ ಫಸ್ಟ್ ಆಕೆಗೆ ಡ್ರೆಸ್ ಮಾಡ್ತಾರೆ. ಅಂದರೆ ನೋಡಿರಿ ಎಷ್ಟು ಹುಡುಗರದು ಒಳಗೆ ಬೇರೆನೇ ನಡೆದ್ಬಿಟ್ಟಿರ್ತದೆ ಕೆಲಸ.
ಸೊ ಯಾರ ಮುಂದೆ ಹೇಳಿಲ್ಲ, ಒಳಗಿಟ್ಕೊಂಡು ಕೂತ್ಲು, ಬೇರೆ ಥರ ಬ್ಲಾಸ್ಟ್ ಆಯ್ತು, ರಿಸಲ್ಟ್ ಬೇರೆ ಬಂದು. ಟೀಕೆ 6 ಮಂತ್ಸ್ ಆದಮೇಲೆ ಎಲ್ಲ ಟ್ರೀಟ್ಮೆಂಟ್ ಹಾಕಿನ್ನು ಬಂದಾಗಿತ್ತು. ಶಿ ವಾಸ್ ವೆರಿ ನಾರ್ಮಲ್. ಅಸ್ಥೆಮ್ಯಾಟಿಕಲ್ಲಿ ಅಟ್ಯಾಕ್ ಬರ್ತಿದ್ದು ಅವೆಲ್ಲ ಬಂದದು. ಆ್ಯಂಡ್ ಇದರ ಜೊತೆ ಒಂದು ಎಕ್ಸಸೈಸ್ನ ಪೇರೆಂಟ್ಸ್ಗೆ ಹೇಳಿದೆ, ಅದು ಸ್ವಲ್ಪ ಸೀಕ್ರೆಟ್ ಅದು, ಬಟ್ ಅದು ಅವ್ರು ಮಾಡ್ತಿದ್ರು. ಸೊ ಈ ರೀತಿಲೇ ಆಕಿನ ಜೊತೆ ಅವರು ಕ್ಲೋಸ್ ಆದರು. ಸೊ ದಿಸ್ ಈಸ್ ಕೆಲವೊಂದು ಕ್ಲಾಸಿಕ್ ಎಕ್ಸಾಂಪಲ್ಸ್ ನಾನು ನಿಮಗೆ ಅಸ್ತಮಾ ಬಗ್ಗೆ ಅಥವಾ ಈ ಥರದ್ದೇನು ಅಸ್ತಮಾದ್ರಿಂದ ಆ್ಯಕ್ಚುಲಿ ಹೆಸರು ಬಂತು, ಬಟ್ ಉಸಿರಾಡಲಿಕ್ಕೆ ಪ್ರಾಬ್ಲಮ್ ಆಗ್ತದಲ್ಲ ಯಾವಾಗಂದ್ರೆ ಈ ಥರದ್ದೇನು ಸಫೋಕೇಶನ್ ಇರ್ತದೆ ಒಳಗೆ. ಆ ಸಫೋಕೇಶನ್ ಜಾಸ್ತಿ ಆತಂದ್ರೂ ಡೆಫಿನೆಟ್ಲಿ ಇದು ಪ್ರಾಬ್ಲಮ್ ಆಗ್ತದೆ. ಲಂಗ್ಸ್ ಪ್ರಾಬ್ಲಮ್ ಇದ್ದರೂ ಇದು ಆಗ್ತಾವೆ. ಬಟ್ ಇವತ್ತು ನಾವು ಮಾತಾಡೋದು, ನಾನು ರಿಪೀಟ್ ಮಾಡ್ಲಿಕ್ಕತ್ತೀನಿ, ಈಗ ನಾವು ಬರೀ ಇಮೋಷನ್ಸ್ ಬಗ್ಗೆ ಮಾತಾಡ್ಲಿಕ್ಕತ್ತೀವಿ. ಸೊ ಇಮೋಷ್ನಲಿ ಈ ಡಿಸೀಸ್ ಹೆಂಗೆ ರೂಟ್ ಕಾಸ್ ಆಗ್ಬೋದು ಈ ಡಿಸೀಸಿಗೆ ಅದನ್ನು ಮಾತಾಡ್ಲಿಕ್ಕತ್ತೀನಿ. ಸೊ ಕಾಂಟ್ರವರ್ಸಿ ಆಗಬಾರ್ದು, ಇದರದಿಂದೇ ಆತು ಡಿಸೀಸ್ ಅಂತ ಇಲ್ಲ. ಇದು ಒಂದು 80% ಚಾನ್ಸಸ್ ಅದೇ. ಸೆಕೆಂಡ್, ಅರ್ಥರೈಟಿಸ್. ಅರ್ಥರೈಟಿಸಿಗೂ ಇದೇ ರೀತಿಯಲ್ಲೇ ಪ್ರಾಬ್ಲಮ್ ಆಗ್ತದೆ. ಅದಕ್ಕೆ ಸಂಧಿವಾತ ಅನ್ಬೋದು. ನೋಡ್ರಿ, ಇಮೋಷನ್ ಬ್ಲಾಕ್ಸ್ ಇಲ್ಲಿ ಎಲ್ಲಾಗ್ತದೆ ಅಂದ್ರೆ ಡೀಪ್ ಕ್ರಿಟಿಸಿಸಮ್, ರೆಸ್ಟ್ರೆಂಟ್ಮೆಂಟ್, ಲ್ಯಾಕ್ ಆಫ್ ಸೆಲ್ಫ್ ಲವ್, ಅಸೋಸಿಯೇಟ್ ಚಕ್ರ ಅದ, ಹಾರ್ಟ್ ಚಕ್ರ, ಸೋಲಾರ್ ಪ್ಲೆಕ್ಸಸ್ ಚಕ್ರ, ಸೊ ಹಾಗೇನು ಹೃದಯ ಚಕ್ರ, ಆಮೇಲೆ ಸ್ವಲ್ಪ ಮಣಿಪುರ ಚಕ್ರನೂ ಬರ್ತದೆ. ಎಲ್ಲೋ ಅಂದರೆ ಇದರ್ನಾಗ ಆ್ಯಕ್ಚುಲಿ ಈಗ ನನ್ನ ತಲೆಗೆ ಬಂತು. ಹಾರ್ಟ್ ಚಕ್ರ ಡೆಫಿನೆಟ್ಲಿ, ಮಣಿಪುರ ಚಕ್ರ, ಸ್ವಾದಿಷ್ಠಾನ ಚಕ್ರ, ಇವು ಕೆಲವು ಕಡೆ ಅದು ಎಫೆಕ್ಟೆಡ್ ಆಗ್ತದೆ. ಇದಕ್ಕೆ ಕಾಮನ್ ಇಮೋಷನಲ್ ರೂಟ್ ಏನಾಗ್ಬೋದು ಅಂದರೆ ಆ್ಯಂಗರ್ನೆಸ್, ಬಿಟರ್ನೆಸ್, ರಿಜಿಡ್ ಥಿಂಕಿಂಗ್, ಆ್ಯಂಗರ್ನೆಸ್, ಕ್ರೋಧ, ಮತ್ತು ಸ್ವಲ್ಪ ಕಡಬಟ್ ಮನೋವೃತ್ತಿ ಅಂತೀವಲ್ಲ, ಅಂದ್ರೆ ಬಿಟರ್ನೆಸ್ ಇರ್ತದೆ, ಸ್ವಲ್ಪ ಕಹಿತನ ಇರ್ತದೆ ವಿಚಾರನಾಗ. ಆ್ಯಂಡ್ ಎಲ್ಲಕ್ಕಿಂತ ಇಂಪಾರ್ಟೆಂಟ್, ಲ್ಯಾಕ್ ಆಫ್ ಸೆಲ್ಫ್ ಲವ್. ಸ್ವತಃ ಬಗ್ಗೆ ಅವರಿಗೆ ಏನು ಅನ್ಸಂಗೆ ಇಲ್ಲ. ಇನ್ಫ್ಯಾಕ್ಟ್ ಕೆಲವು ಮಂದಿ ಸ್ವತಃ ಬಗ್ಗೆ ಹೇಟು ಮಾಡ್ತಿರ್ತಾರೆ. ರಗಡ್ ಮಂದಿನ ನೋಡಿವ್ರಿ, ಸ್ವತಃ ಬಗ್ಗೆ ಹೇಟ್ ಮಾಡ್ತಾರೆ. ಅವ್ರಿಗೆ ತಮ್ಮ ಬಾಡಿ ಸೇರಂಗಿಲ್ಲ, ಅವ್ರಿಗೆ ತಮ್ಮ ಏನೋ ಒಂದು ಪಾರ್ಟ್ ಅವ್ರಿಗೆ ಸೇರಂಗಿಲ್ಲ ಬಾಡಿ ಒಳಗಿಂದ. ಸೊ ಈ ಥರದ ಕೆಲವು ಮಂದಿ ಇದ್ದಾರೆ. ಅವ್ರಿಗೆ ಅನ್ನಿಸ್ತದ ಇಲ್ಲ, ಅವಂದು ನೋಡ್ರಿ, ಅವಂದು ಫೇಸ್ ಎಷ್ಟು ಚಂದ ಅದ, ನಂದು ಫೇಸ್ ಸರಿ ಇಲ್ಲ, ಅವನು ಮಾತಾಡೋ ಸ್ಟೈಲ್ ಭಾಳ ಚಂದ ಅದ, ನನ್ನ ಕಡೆ ಅದು ಇಲ್ಲ. ಅಂದರೆ ಏನೋ ಒಂದು ಅವ್ರಿಗೆ ಯಾವಾಗಲೂ ಹಿಂಗೆ ಅನಿಸ್ತಿರ್ತದೆ, ನನ್ನ ಕಡೆ ಏನೋ ಕಮ್ತರ್ತಾ ಅದ. ಸೆಲ್ಫ್ ಲವ್ನೆಸ್ ಇಲ್ಲೇ ಇಲ್ಲ ಅಥವಾ ಕಡಿಮೆ. ಸೊ ಇಲ್ಲೇ ಸ್ವೀಕಾರ ಮಾಡಲಿಕ್ಕಾಗಂಗಿಲ್ಲ ಇವರಿಗೆ. ಆ್ಯಕ್ಚುಲಿ ಸ್ವೀಕಾರದ ಕೊರತೆ ಅನ್ಬೋದು. ನಾನು ಏನೋ ಒಂದು ಇದ್ದೀನಿ ಅನ್ನೋದು ಇವರಿಗೆ ಆಗಂಗೇ ಇಲ್ಲ. ಇವ್ರು ಯಾವಾಗಲೂ ಮತ್ತೊಬ್ಬರ ಜೊತೆ ಕಂಪೇರ್ ಮಾಡ್ಕೋತ ಇರ್ತಾರೆ. ಸೊ ಇದರಿಂದ ಅರ್ಥರೈಟಿಸ್ ಅಥವಾ ಸಂಧಿವಾತ ಬರೋ ಚಾನ್ಸಸ್ ಭಾಳ ಅವು ಇಮೋಷ್ನಲಿ. ಈಗ ಸಂಧಿವಾತ ಅಂದ್ರೆ ಇದು ಒಂದು ರೀತಿಯಲ್ಲಿ ಎಲುಬಿಗೆ ಸಂಬಂಧ ಕೊಟ್ಟಿದ್ದ ರೋಗ. ಅದಕ್ಕೆ ನಮ್ಮ ಮೂಲಾಧಾರ ಚಕ್ರ ಅಂತೆ. ಸೊ ಮೂಲಾಧಾರ ಚಕ್ರ ನಂಗೆ ಒಂದ್ಸಲ ನಾನು ಈ ಚಕ್ರದ ಮೇಲೆ ಒಂದು ಎಪಿಸೋಡ್ ಮಾಡಿದ್ದೀನಿ. ಯಾವಾಗ ನಾವು ಭಾಳ ಡೀಟೇಲ್ಸ್ ಹೋಗ್ತೀವಿ
ಡೆಫಿನೆಟ್ಲಿ ಚಕ್ರ ಸೈನ್ಸ್ ಮೇಲೆ ಹೋಗ್ತೀವಿ. ಆ್ಯಂಡ್ ಇನ್ನೂ ಒಂದು ಅಂದರೆ ನಾವು ಹಗಲೆಲ್ಲ ಹೇಳ್ತೀವಿ ನಮ್ಮಲ್ಲಿ ಯಾರು ಬರ್ತಾರೋ ಅವರಿಗೆ ಕಿ ಬಾಬಾ ನೀವು ಸ್ಪಿರಿಚುಲಿ ನಮ್ಮ ರಾಯರ ಸೇವಾ ನೀವು ಮಾಡಿರಿ. ರಾಯರ ಮುಡ್ದಾಗ ರಗಡ ಸೇವಾ ಅವ, ಹಾಗೆ ಕುಲದೇವ್ರ ಸೇವಾ ಅವ. ಸೊ ಆ ಸೇವಾನೂ ಅದಕ್ಕೆ ಹೆಂಗೆ ರಿಲೇಟೆಡ್ ಇರ್ತಾವೆ ಅದ್ರ ಬಗ್ಗೆನೂ ನಾನು ಹೇಳಾಮಿದ್ದೀನಿ. ಭಾಳ ಕ್ಲಾಸಿಕ್ ಅದ ಅದು. ಆ್ಯಂಡ್ ಇವೆಲ್ಲ ಫೇತ್ ಮೇಲೆ ಹೋಗ್ತಾವೆ ಆ್ಯಕ್ಚುಲಿ. ಏನೋ ಇಮೋಷನ್ಸ್ ಅಂದ್ರೆ ಫೇತ್ ಮೇಲೆ ಬರೋದು. ಎಲ್ಲಿಯೂ ನಮಗೆ ತೋರಿಸಲಿಲ್ಲ ಇದು ಇಮೋಷನ್ಸ್ ಅಂತ ಹಿಂಗೆ ಯಾರೂ ಇವತ್ತಿನ ತನಕ ಹೇಳಲಿಕ್ಕಾಗಿಲ್ಲ, ತೋರಿಸ್ಕೊಡ್ಲಿಕ್ಕಾಗಿಲ್ಲ. ಏನೋ ಸೊ ಇದು ಸ್ವೀಕಾರದ ಕೊರಗೆ ಅಂತೀವಲ್ಲ, ಆ ರೀತಿಲೇ ಈ ಏನು ನಾವು ಹೇಳಿದೆ ಎಲ್ಲವಿಗೆ ಸಂದರ್ಭ ಕೊಟ್ಟಿದ್ದಂಥೇಳಿ. ಸೊ ಅದಕ್ಕೆ ಕಪ್ಸು ಮೂಲಾಧಾರ ಚಕ್ರ ಸ್ಟ್ಯಾಬಿಲಿಟಿ ಅಥವಾ ಅದಕ್ಕೆ ಒಂಥರದ ಪವರ್ ಬೇಕು, ತಾಕತ್ತು ಬೇಕು. ಆ ತಾಕತ್ತೇ ಇರೋಂಗಿಲ್ಲ. ಯಾಕಂದ್ರೆ ಸ್ವಂತ ಶರೀರ ಮೇಲೆ ಇವರಿಗೆ ಅಫೆಕ್ಷನೇ ಇಲ್ಲ. ಇವ್ರಿಗೆ ತಮ್ಮ ಪರ್ಸ್ನಾಲಿಟಿನೇ ಸೇರಂಗಿಲ್ಲ. ಎಷ್ಟೋ ಸಲ ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಏನಪ್ಪ ಅಂತ, ದ ಕೇಸ್ ಫ್ರಮ್ ಪುಣೆ. ಅವ್ರಿಗೂ ಇದೇ ಪ್ರಾಬ್ಲಮ್ ಇತ್ತು. ಸೊ ಅವ್ರು ಹೇಳ್ತಾರೆ ನನ್ನ ಬಾಡಿ ಪೇನ್ ಭಾಳ ಆಗ್ತದೆ, ಯಾವಾಗಲೂ ನನಗೆ ಎಲ್ಲ ಥರದ್ದು ಎಲ್ಲ ಬನ್ನಿಸ್ದಂಗೆ ಆಗ್ತದೆ, ಬಿಸಿ ಆದಂಗೆ ಆಗ್ತಾವ ಎಲಬ, ಈ ರೀತಿಯಲ್ಲಿ ಅವ್ರು ಹೇಳ್ತಿದ್ರು. ಟ್ರೀಟ್ಮೆಂಟು ನಡೆದಿತ್ತು. ಸುಮಾರು 5-6 ವರ್ಷದಿಂದ ಟ್ರೀಟ್ಮೆಂಟ್ ನಡೆದಿತ್ತು ಅವ್ರದ್ದು. ನಾವು ಯಾವಾಗ ಗುರುತಾಯ್ತು ಕಿ ಎಸ್ ಹೀ ಈಸ್ ಹೇಟಿಂಗ್ ಹಿಮ್ಸೆಲ್ಫ್. ಅವ್ರ ಸ್ವತಃ ಬಗ್ಗೆನೇ, ಪರ್ಸನಾಲಿಟಿ ಬಗ್ಗೆ ಅವರಿಗೆ ಏನೇನು ಸ್ವಲ್ಪ ತ್ರಾಸದ ಆ್ಯಕ್ಚುಲಿ. ಯಾಕಂದ್ರೆ ಒಂದು ಮೇನ್ ಪಾಯಿಂಟ್ ಇತ್ತಂದ್ರೆ ಅವ್ರಿಗೆ ಸ್ವಲ್ಪ ಬಾಳ್ನೆಸ್ ಇತ್ತು, ತಲೆ ಮೇಲೆ ಸ್ವಲ್ಪ ಕೂದಲಕ್ಕೆ ಕಡಿಮೆ ಇತ್ತು ಯಂಗ್ ಏಜಿಂದೆ. ಸೊ ಅದು ಒಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿತ್ತು ಅವರಿಗೆ. ಅವ್ರನ್ನೂ ಸರ್ ಅದರದಿಂದ ಅವ್ರ ಲಗ್ನನೂ ಒಂದು 6-7 ವರ್ಷ ಆದಮೇಲೆ ಲೇಟಾಗಿ ಆತಂತ ಹೇಳಿದರು. ಬರ್ತಾ ಅದು ಕಡಿಮೆ ಆಯ್ತು, ಇನ್ನೂ ಕೂದಲ ಕಡಿಮೆ ಆಗ್ಲಿಕ್ಕತ್ತು. ಆ್ಯಂಡ್ ಯಾವಾಗಲೂ ಅವ್ರು ತಮ್ಮ ಪ್ರತಿಬಿಂಬ ಯಾವಾಗಲೂ ಒಂದು ಮಿರರ್ನ ನೋಡ್ತಿದ್ರಲ್ಲ, ಆವಾಗ ಅವರಿಗೆ ಒಂಥರದ ಅದು ವಿಚಿತ್ರ ಭಾವನೆ ಆಗ್ತಿತ್ತು. ಸೊ ಹಿಪ್ನೋಸಿಸ್ ಟೆಕ್ನಿಕ್ಸ್ ಯೂಸ್ ಮಾಡಿ ನಾವು ಅದು ಒಂದು ಸ್ವಲ್ಪ ಚೇಂಜ್ ಮಾಡಿಸಿದ್ದೀವಿ. ಆ್ಯಂಡ್ ಸೆಕೆಂಡ್, ಅವ್ರಿಗೆ ನಾವು ಹೇಳಿದ್ದೀವಿ ವೈ ಡೋಂಟ್ ಯು ಯೂಸ್ ವಿಗ್. ಸೊ ವಿಗ್ಸ್ ಆರ್ ಕ್ಯಾಪ್ಸ್ ಅವ್ರು ಹಾಕೊಂಡು ತಿರುಗಾಡ್ಲಿಕ್ಕತ್ರು. ಸ್ವಲ್ಪ ದಿವಸ ಆದಮೇಲೆ ಅವ್ರಿಗೆ ಕೋರ್ಸ್ ಆಯಿತು, ಆಲ್ಮೋಸ್ಟ್ 1 ವರ್ಷ ಅವ್ರಿಗೆ ಟ್ರೀಟ್ಮೆಂಟ್ ನಡೆದಿತ್ತು. ಇದು ಯಾವ ಮೆಡಿಸಿನ್ಸ್ ಕೊಟ್ಟಿಲ್ಲ ಆ್ಯಕ್ಚುಲಿ. ಸೊ ಟ್ರೀಟ್ಮೆಂಟ್ ನಡೆದಾಗ ಆ್ಯಂಡ್ 1 ವರ್ಷ ಆದಮೇಲೆ ನಾನು ಫೇಸ್ಬುಕ್ ಮೇಲೆ ಅವ್ರು ನೋಡಿದೆ. ಸೊ ಈಸ್ ವೆರಿಂಗ್ ಹ್ಯಾಟ್ ಆ್ಯಂಡ್ ಪ್ರೌಡ್ಲಿ, ಅದು ಒಂದು ವಿಡಿಯೋ ಇತ್ತು, ಪ್ರೌಡ್ಲಿ ಅವ್ರು ಹ್ಯಾಟ್ ತೆಗೆದು ಹಿಂಗೆ ಹೋಗ್ಲಿಕ್ಕತ್ತಿದ್ರು ಹೊರಗೆ. ಟ್ರಾನ್ಸ್ಫರ್ ಅಲ್ಲ, ಎಂಥ ಟ್ರಾನ್ಸ್ಫಾರ್ಮೇಷನ್. ಯಾವ ಮನುಷ್ಯ ತನ್ನ ಬಾಳ್ನೆಸ್ ಬಗ್ಗೆ ಹೇಟ್ ಮಾಡ್ಕೊಲಿಕ್ಕತ್ತಿದ್ದ, ಅವನು ಯಾವುದೋ ಒಂದು ಬೀಚ್ ಮೇಲೆ ನಿಂತು ಆ ಕ್ಯಾಪ್ ಒಗಿಲಿಕ್ಕತ್ತಾನ. ನನಗೆ ಹೇಳ್ರಿ, ಆರ್ಥರೈಟಿಸ್ ಪೇಷಂಟ್ ಈ ರೀತಿಯಲ್ಲೇ ಜಿಗಿದಾಡ್ಲಿಕ್ಕಾಗತ್ತಾ? ನಾ ಆಮೇಲೆ ಅವ್ರಿಗೆ ಒಂದು ಸಲ ಫೋನು ಮಾಡಿದೆ, ಹೇಳಿದೆ ಇಲ್ಲ ಸರ್ ನೀವು ಈಗ ಫೇಸ್ಬುಕ್ ಮೇಲೆ ನೋಡಿದೆ. ಅವ್ರು ಹೇಳಿದ್ರು ಇಲ್ಲ ನಾನು ಗೋವಾ ಹೋಗಿದ್ದೆ, ಗೋವಾದಾಗ ಎಲ್ಲರ ಫ್ರೆಂಡ್ ಜೊತೆ ನಾವು ಓಡಾಡ್ಲಿಕ್ಕತ್ತಿದ್ದೆ, ತಿರುಗಾಡ್ಲಿಕ್ಕತ್ತಿದ್ದೆ. ಆ್ಯಂಡ್ ಅವಾಗ ನಾನು ಕ್ಯಾಪ್ ಹೋಗಿದೆ, ಅದು ಯಾರೋ ಶೂಟಿಂಗ್ ಮಾಡಿದ್ರು, ಅದು ನನಗೆ ಭಾಳ ಚಲೋ ಅನಿಸ್ತು. ಆ್ಯಂಡ್ ಐ ಪೋಸ್ಟೆಡ್ ದ್ಯಾಟ್. ಆ ಮಾತಾಡೋ ಮುಂದೆ ಅವ್ರ ಕಾನ್ಫಿಡೆನ್ಸ್ ಬೇರೆ ಇತ್ತು. ನೋಡ್ರಿ ಎಷ್ಟು ಮಜಾ ಅದ. ಈ ವ್ಯಕ್ತಿ ಅಂದಂಗೆ ನಾನು ಅವ್ರಿಗೆ ಅದು ಕೇಳಿದೆ, ಸರ್ ಈಗ ನಿಮ್ದು ಆರ್ಥರೈಟಿಸ್ ಪ್ರಾಬ್ಲಮ್ ಇಲ್ಲ ಸರ್, ಒಂದು 50% ಆಲ್ರೆಡಿ ಕಡಿಮೆ ಆಗೈತ್ರಿ ಅಂತಂದು. ಸೊ ಅಗೇನ್ ದಿಸ್ ರಿಲೇಟೆಡ್ ವಿತ್ ಇಮೋಷನ್ಸ್. ವಿಚಾರ ಮಾಡೋಂಗದ್ರಿ, ಇಮೋಷನ್ಸ್ದಿಂದ ಎಷ್ಟು ಸಮಸ್ಯೆ ಆಗತ್ತಾವ ಅಂಥೇಳಿ. ಭಾವನಾ ಎಷ್ಟೇ ಹೊರಡದ ಭಾವನಾ ಅಂಥೇಳಿ ಕರೆ ಎಷ್ಟು ಅದ್ರದ್ದು ಡೀಪ್ ನೀವು ಹೋದ್ರಂದ್ರೆ ನಿಮಗೆ ಆಶ್ಚರ್ಯ ಆಗ್ಬೋದು. ಡಯಾಬಿಟಿಸ್ ಟೈಪ್ 2, ಇಮೋಷ್ನಲಿ ಹೇಳಿಕತ್ತೀನಿ.
lack of sweetness in life and emotional empathy. Again, associate chakra, solar plexus and heart chakra. Common emotional root, sadness and over control. ಡಯಾಬಿಟಿಸ್ ಜೆನೆಟಿಕಲಿನೂ ಬರ್ಬೋದು. ಡಯಾಬಿಟಿಸ್ ಹೈಪರ್ ಟೆನ್ಷನ್ದಿಂದ ಬರ್ತದೆ, ಭಾಳ ವಿಚಾರ ಮಾಡಿದ್ರೆ ಬರ್ತದೆ. ಬಟ್ ನಾ ಹೇಳ್ದಂಗೆ ನಾವು ಇಮೋಷ್ನಲ್ ಆಗಿ ಮಾತಾಡ್ತೀವಿ. ಸೊ ದಯವಿಟ್ಟು ಇದು ಪಾಯಿಂಟ್ ನೀವು ತಲೆ ಇಟ್ಕೋರಿ, ನಾ ಇಮೋಷ್ನಲ್ ಬಗ್ಗೆ ಮಾತಾಡ್ಲಿಕ್ಕತ್ತೀನಿ ಅಂಥೇಳಿ ನಾ ಹಗಲೆಲ್ಲ ಹೇಳಿಕತ್ತೀನಿ. ಯಾಕಂದ್ರೆ ಆಮೇಲೆ ಮೆಸೇಜ್ ಬರ್ತಾವೆ, ಸರ್ ಡಯಾಬಿಟಿಸ್ ಬರೀ ಇಮೋಷನಲ್ ಹೆಂಗೆ ಬರ್ತಾವೆ ಅಂತೇಳಿ. ಅದಕ್ಕೆ ನಾ ಈಗ ಕ್ಲಿಯರ್ ಮಾಡಿದ್ದೀನಿ. ಈಗ ಲ್ಯಾಕ್ ಆಫ್ ಸ್ವೀಟ್ನೆಸ್ ಇನ್ ಲೈಫ್, ಇದರದ ಅರ್ಥ ಭಾಳ ಬೇರೆ ಬೇರೆ ರೀತಿಯಲ್ಲಿ ತಗೋಬೋದು. ಬಹಳಷ್ಟು ಮಂದಿಗೆ ಸಮಾಧಾನ ಅನ್ನೋದೇ ಇರಂಗಿಲ್ಲ ಲೈಫ್ನಾಗ. ಈಗ ನಾ ತೃಪ್ತಿ ಇದ್ದೀನಿ ಅನ್ನೋದು ಈ ವರ್ಡೇ ಗುರ್ತಿಲ್ಲ. ತೃಪ್ತಿ ಅಂದ್ರೇ ಗುರ್ತಿಲ್ಲ ಅವರಿಗೆ. ಒಂದು ವಸ್ತು ಬೆನ್ನತ್ತಿರ್ತಾರೆ, ಅದು ಸಿಗ್ತದೆ. ಸಿಕ್ಕಿದ ತಕ್ಷಣ ಒಂದು 2 ದಿವಸನಾಗೆ ಅವರು ಹ್ಯಾಪಿ ಇರ್ತಾರೆ. ಮತ್ತು 3 ದಿವಸ ನನ್ನ ಕಡೆ ಅದು ಇಲ್ಲ, ನನ್ನ ಕಡೆ ಇದು ಇಲ್ಲ, ಇದು ಏನಾರ ಒಂದು ಯಾವಾಗಲೂ ಕೊರತೆ ಅವರಿಗೆ. ಸೊ ಇಲ್ಲಿ ಈ ವಾಟ್ ಇಸ್ ಎ ಖಾಲಿನತೆ. ಸೊ ಇದು ಒಂಥರದೇ, ಇವರು ಒಬ್ರೊಬ್ಬರೇ ಇರ್ತಾರೆ, ಇವ್ರಿಗೆ ಎಂದೂ ಸಮಾಧಾನ ಇರೋಂಗಿಲ್ಲ. ಸಕ್ಕರೆ ಕಡಿಮೆ ತಿಂದರೆ ಅಂತ ಹೇಳ್ತಾರೆ ಡಾಕ್ಟರ್ಸ್, ಇನ್ಫ್ಯಾಕ್ಟ್ ಬಿಡ್ರಿ ಅಂತ ಹೇಳ್ತಾರೆ. ಬಟ್ ನನಗನ್ಸೋ ಮಟ್ಟಿಗೆ ಇವರು, ನಾ ಹೇಳ್ದಲ್ಲ, ದಟ್ ಇಸ್ ದ ಲ್ಯಾಕ್ ಆಫ್ ಸ್ವೀಟ್ನೆಸ್ನೆಸ್ ಇನ್ ಲೈಫ್. ಸ್ವೀಟ್ನೆಸ್ಸೇ ಇಲ್ಲ ಲೈಫ್ನಾಗ, ಇವರು ಸಕ್ಕರೆ ತಿಂದ್ರೆ ಏನೋ ಆಲ್ರೆಡಿ ಸಕ್ಕರೆ ಬಿಟ್ಬಿಟ್ಟಿರ್ತಾರೆ ಈಗ ಲೈಫ್ನಾಗಿಂದ. ಯಾವುದೋ ಒಂದು ಥಿಂಗ್ಸ್ ಚಂದ ಆತಂದ್ರೆ ಇವ್ರಿಗೆ ಅದು ಚೆಂದಾಗಿದೆ ಕಾಣಿಸಂಗಿಲ್ಲ. ಅದ್ರ ಬಗ್ಗಿನ ಡ್ರಾಬ್ಯಾಕ್ಸ್ ತೆಗಿತಿರ್ತಾರೆ ಅವರು. ನೀವು ನೋಡ್ರಿ, ಭಾಳಷ್ಟು ಡಯಾಬಿಟಿಕ್ ಮಂದಿಗೆ, ಎಲ್ಲರಂತಿಲ್ಲ, ಭಾಳಷ್ಟು ಮಂದಿಗೆ ದೇ ವಿಲ್ ನೆವರ್ ಸ್ಯಾಟಿಸ್ಫೈಡ್. ಒಂದು ಸಿಂಪಲ್ ಚಹಾ ಕೊಟ್ರು ಆ ಚಹಾನಾಗೂ ಏನಾರು ತೆಗಿತಾರೆ ಅವರು. ಹಾಲು ಜಾಸ್ತಿ ಅದ, ಸಕ್ಕರೆ ಕಡಿಮೆ ಅದ, ಯಾಕೋ ಟೇಸ್ಟ್ ಸರಿ ಇಲ್ಲಪ್ಪ, ಕಡಿಗೆ ಬಿಸಿ ಇಲ್ಲ. ಹೋಟೆಲ್ನಾಗ ಎಲ್ಲರೂ ಹೋದ್ರೆ ಈಗ ಡಾಕ್ಟರ್ ಹೇಳ್ತಾರೆ ಇವ್ರು ಸ್ವೀಟ್ ತಿನ್ನಬೇಡ ಅಂಥೇಳಿ. ಸೊ ಸ್ವೀಟ್ ಕಡಿಮೆ ತಿಂತಿರ್ತಾರೆ. ಆದರೆ ಮತ್ತೊಮ್ಮ ನಾರ್ಮಲ್ ಮನುಷ್ಯ ಇರ್ತಾನೆ, ಅವ ಸ್ವೀಟ್ ತಿಂತಿರ್ತಾನೆ. ಅವನಿಗೆ ನೋಡಿದ ತಕ್ಷಣ ಇವ್ರದ್ದು ಟ್ರಿಗರ್ ಆಗಿಬಿಡ್ತದೆ. ಸ್ವೀಟ್ ತಿಂತಾನವ, ನಾ ತಿನ್ನಂಗಿಲ್ಲ. ಸೊ ಆ ಏನು ಒಂದು ಚಲೋ ಮೂಮೆಂಟ್ ಆಗ್ತಿರ್ತಾರಲ್ಲ, ಅಲ್ಲಿ ಲಕ್ಷ್ಯ ಇರೋಂಗಿಲ್ಲ. ಲಕ್ಷ್ಯ ಎಲ್ಲಿ ಹೋತಂದ್ರೆ ನನ್ನ ಕಡೆ ಏನಿಲ್ಲ, ನನ್ನ ಕಡೆ ಯಾವ್ದ್ರದ್ದು ಕಮ್ತರ್ತಾ ಅದ. ಸೊ ಇದರದಿಂದ ಆ ಸ್ವೀಟ್ನೆಸ್ ಇರ್ತದೆ ಅಟ್ಮಾಸ್ಫಿಯರ್ನಾಗ, ಇವರು ಅಲ್ಲಿಯೂ ಡಯಟ್ ಮಾಡಿಬಿಡ್ತಾರೆ. ಸೊ ಈ ಇಮೋಷನ್ದಿಂದ ಅಗೇನ್ ಇವರಿಗೆ ಈ ಶುಗರ್ ಇಂಬ್ಯಾಲೆನ್ಸ್ ಅಲ್ಲಿ ಚಾಲು ಆಗುತ್ತೆ. ಯಾವಾಗಲೂ ದುಃಖಿ ಮಂದಿ, ನಾ ಹೇಳ್ದಲ್ಲ, ದೇ ವಿಲ್ ನೆವರ್ ಸ್ಯಾಟಿಸ್ಫೈಡ್ ವಿತ್ ಎನಿಥಿಂಗ್. ವಯಸ್ಸಿಂದ ಏನೂ ಸಂಬಂಧ ಇಲ್ಲ. ಡೆಫಿನೆಟ್ಲಿ ಕ್ರಾನಿಕ್ ಇದ್ರನಾಗ ಜೆನೆಟಿಕಲ್ನಾಗೂ ಡಯಾಬಿಟಿಸ್ ಬರ್ತದೆ, ಸಣ್ಣ ಹುಡುಗರಿಗೂ ಬರ್ತದೆ. ಅದನ್ನ ರಗಡ ಪ್ರಕಾರ ಅವ. ಈಗ ನಮ್ಮ ಇದನ್ನು ಸಂಕ ಪಾಸ್ಟ್ ಲೈಫ್ ರಿಗ್ರೆಷನ್ ಮಾಡಿದಾಗೂ ಅದ್ರನಾಗ ಡಯಾಬಿಟಿಸ್ ಅದು ಕೆಲವು ಸಿಂಪ್ಟಮ್ಸ್ ಬರ್ತಾವೆ. ಪೂರ್ವ ಜನ್ಮದಿಂದ ಕರ್ಮದಿಂದನೂ ಡಯಾಬಿಟಿಸ್ ಬರ್ತದೆ. ಆ್ಯಕ್ಚುಲಿ ಏನು ಡಯಾಬಿಟಿಸ್ ಅಂದರೆ ಏನು? ನಮ್ಮ ಶರೀರ ಒಳಗಿಂದ ಕೆಲವು ಸಿಸ್ಟಮ್ಸ್ ಏನವಲ್ಲ, ಆ ಸಿಸ್ಟಮ್ಸ್ ಡಿಸ್ಟರ್ಬ್ ಆಗ್ಯಾರ ಇಷ್ಟೇ. ಸೊ ಸಿಸ್ಟಮ್ಸ್ ಎದಕ್ಕೆ ಡಿಸ್ಟರ್ಬ್ ಆದು? ಅಗೇನ್ 80% ಬಿಕಾಸ್ ಆಫ್ ಇಮೋಷನ್ಸ್.
ಸೊ ಒಂದು ಎಕ್ಸಸೈಸ್ ಮಾಡಿದ್ದೀವಿ. ಏನಂದ್ರೆ ಒಬ್ಬರು ಡಾಕ್ಟರ್ ಇದ್ದಾರೆ, ಆಯುರ್ವೇದಿಕ್ ಡಾಕ್ಟರ್ ಇದ್ದಾರೆ. ಅವರು ಒಂದು ಪೇಷಂಟ್ಗೆ ಹೇಳಿದರು, ಡೆಫಿನೆಟ್ಲಿ ಇವರ ಡಯಾಬಿಟಿಕ್, ನಾನು ಗುಳಿಗೆ ಕೊಡ್ತೀನಿ, ಆದ್ರೆ ನೀ ಸ್ವಲ್ಪ ಸ್ವಲ್ಪ ಸ್ವೀಟ್ ನಿನಗೆ ಯಾವಾಗ ಅನಿಸ್ತೋ ನೀ ತಿನ್ಬೋದು. ನಾ ಪರ್ಮಿಷನ್ ಕೊಡ್ತೀನಿ. ಆ್ಯಂಡ್ ದ ಡಯಾಬಿಟಿಕ್ ಪೇಷಂಟ್ ವಿಚಿತ್ರ ಅಂದ್ರೆ ಅವನು 300 400 ಈ ರೀತಿಯಲ್ಲೇ ಶುಗರ್ ಲೆವೆಲ್ ಇರ್ತಿತ್ತಂತ ಅವನು ಸರ್, ನನಗೆ ಗೊತ್ತಿಲ್ಲ. ಬಟ್ ಯಾವಾಗ ಆ ಆಯುರ್ವೇದಿಕ್ ಡಾಕ್ಟರ್ ಅವ್ನು ಹೇಳ್ದ, ಇಲ್ಲ ನೀನು ಬೆಲ್ಲ ತಿನ್ಬೋದು ಅಥವಾ ಸ್ವೀಟ್ ತಿನ್ಬೋದು, ಬಟ್ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿ ವೈಸ್ ತಿನ್ಬೋದು, ನಾನು ಹೇಗೆ ಟ್ಯಾಬ್ಲೆಟ್ ಕೊಡ್ತೀನಿ, ಡೋಂಟ್ ವರಿ, ಅದ್ರ ಭಾಳ ತಿನ್ನಬೇಡ, ಪ್ರಿಕಾಷನ್ ಆಗಿರೋ. ಆ್ಯಂಡ್ ದ ಇಂಪಾರ್ಟೆಂಟ್, ಯಾವಾಗ ನೀ ಸ್ವೀಟ್ ತಿಂತಿ 1 ಕಿಲೋಮೀಟ್ರ್ ವಾಕಿಂಗ್ ಮಾಡ್ಕೊಂಬ. ಅವನು ಹೇಳ್ದ, ಸರ್ ನಾನು ಅವರು ಡಾಕ್ಟರ್ ಹೇಳಿದ್ಮೇಲೆ ಈಗ 6 ಮಂತ್ಸ್ ಆಯ್ತು ನಾನು ನೋಡ್ಲಿಕ್ಕತ್ತೀನಿ, ನಂದು ಆಲ್ಮೋಸ್ಟ್ 100 ಪಾಯಿಂಟ್ಸ್ ಕಡಿಮೆ ಅದ ರೀ, ನಾನು 200 ತನಕ ಬಂದಿರ್ತೀನಿ ಈಗ. ಗ್ರೇಟ್. ಇಲ್ಲೇ ಇಮೋಷ್ನಲಿ ಏನಾಯ್ತು ಗೊತ್ತಾ, ಅವ್ರಿಗೇನು ಫಸ್ಟ್ ಡಾಕ್ಟ್ರ್ ಭೇಟಿಯಾಗಿದ್ದಾರಲ್ಲ, ನಾ ಹೆಸರು ಹೇಳಂಗಿಲ್ಲ ಅವ್ರದ್ದು, ಬಟ್ ಅವ್ರ ಒಂದು ರಿಸ್ಟ್ರಿಕ್ಷನ್ಸ್ ಬೇರೆ. ಇನ್ನು ಮುಂದೆ ನೀವು ಶುಗರ್ ತಿನ್ನಬಾರ್ದು, ಶುಗರ್ ಕಡೆ ನೋಡೇಬೇಡ್ರಿ ನೀವು, ಮಾತಾಡೋ ಸ್ಟೈಲ್ ಡಾಕ್ಟರ್ದ ಹೇಳ್ತಾರೆ, ಪಾಪ ಚಂದಾಗಿ ಹೇಳ್ತಿರ್ತಾರೆ. ಇವನ ಮನಸ್ಸಿನ ಮೇಲೆ ಬೇರೆನೇ ಬಂದ್ಬಿಡ್ತು. ಶುಗರೇ ಬಿಡೋದು ಅಂದ್ರೆ ಹೆಂಗೆ, ಚಿಂತೆ ಚಾಲು ಆತ್ರಿ. ಇಮೋಷ್ನಲಿ ನೆಗೆಟಿವ್ ಇಮೋಷನ್ಸ್ ಭಾಳ ಆಗಿಬಿಟ್ಟು. ಒಂದು ಟೆಸ್ಟ್ ಹೇಳ್ತೀನಿ ನಿಮಗೆ ಎಲ್ಲರಿಗೂ. ಏಕಾದಶಿ ದಿವಸ ನಮ್ಮಲ್ಲಿ ಹೇಳ್ತಾರೆ ಊಟ ಮಾಡೋಂಗಿಲ್ಲ. ಮಜಾ ನೋಡ್ರಿ, ಅದೇ ದಿವಸ ವಶಿ ಬಾಳತ್ತದ. ಬಾಕಿ ದಿವಸ ಅಪ್ಪ ಕರಿತಿರ್ತಾರೆ ಊಟಕ್ಕೆ ಬರ್ರಿ ಅಂಥೇಳಿ, ಟೈಮ್ ಇರೋಂಗಿಲ್ಲ, ಒಂದೊಂದು ತಾಸು ಬರೋಂಗಿಲ್ಲ, ವಶಿ ಹೋಗಂಗಿಲ್ಲ. ಬಟ್ ಏಕಾದಶಿ ದಿವಸ ಮುಂಜಾನೆ ಎದ್ದ ಕೂಡಲೇ ಮನೆಗಿನ ದೊಡ್ಡವ್ರು ಹೇಳ್ತಾರೆ, ಇವತ್ತು ಏಕಾದಶಿ ಏನೂ ತಿನ್ನಬಾರ್ದು. ಸಣ್ಣವ್ರು ಹೇಳ್ತಾರಲ್ಲ, ಟ್ರಿಗರ್ ಆಗಿಬಿಡ್ತು, ಇವತ್ತೇನೂ ತಿನ್ನಬಾರ್ದು ಅಥವಾ ಕಡಿಮೆ ತಿನ್ನಬೇಕು. ಟ್ರಿಗರ್ ಆಯ್ತು, ರಿಮೈಂಡರ್ ಅಲ್ಲಿಗತ್ತು, ಚೇಂಜ್ ಆಯ್ತು. ಏನಪ್ಪ ಅಂದ್ರೆ ವೈಶಿವಿ ಜಾಸ್ತಿ ಆಗ್ಲಿಕ್ಕತ್ತು. ಯಾಕಂದ್ರೆ ನಮ್ದು ಇಮೋಷನ್ಸ್, ನಮ್ಮ ಕಾನ್ಸಂಟ್ರೇಷನ್ ಎಲ್ಲ ಆಗ್ಲಿಕ್ಕತ್ತು ವಶಿವೆ. ಊಟ ಮಾಡಬಾರ್ದು. ನೆಗೆಟಿವ್ ಇಮೋಷನ್ಸ್ ನಾವು ಇಮಿಡಿಯೇಟ್ಲಿ ಕ್ಯಾಚ್ ಮಾಡ್ತೀವಿ. ಇದನ್ನು ಒಂದು ವಿಚಿತ್ರ ಅದ. ಪಾಸಿಟಿವ್ ಇಮೋಷನ್ಸ್ಗಿಂತ ನೆಗೆಟಿವ್ ಇಮೋಷನ್ಸ್ ನಾವು ಯಾವಾಗಲೂ ಇಮಿಡಿಯೇಟ್ಲಿ ಕ್ಯಾಚ್ ಮಾಡ್ತೀವಿ. ಸೊ ಆ ದಿವಸ ನೋಡಿ ಹಟ್ಕೊಂಡು ಭಾಳ ಮಂದಿ ತಿನ್ನೋ ಪ್ರಯತ್ನ ಮಾಡ್ತಾರೆ. ಇದೊಂದು ಸ್ಮಾಲ್ ಎಕ್ಸಾಂಪಲ್. ಹಾಗೆ ಆ ಪೇಷಂಟ್ ಜೊತೆ ಆಯಿತು. ಬಟ್ ಯಾವಾಗ ಡಾಕ್ಟರ್ ಚೇಂಜ್ ಆದರು, ಅವ್ರು ಹೇಳಿದ್ರು, ಇಲ್ಲ ನೀ ಸುತ್ತ ತಿನ್ಬೋದು, 1 ಕಿಲೋಮೀಟ್ರ್ ವಾಕಿಂಗ್ ಮಾಡುವ. ಇಮೋಷ್ನಲಿ ಹೆಂಗಾಗ್ಬಿಟ್ಟು ಅಂದರೆ, ಐ ಕ್ಯಾನ್ ಈಟ್ ದ ಸ್ವೀಟ್, ನಾನು ಸ್ವೀಟ್ ತಿನ್ಬೋದು, ಸ್ವಲ್ಪ ಆಗಲಿ ನಾನು ತಿಂತೀನಿ. ಆದರೆ ಡಾಕ್ಟರ್ ಹೇಳಿದರು 1 ಕಿಲೋಮೀಟ್ರ್ ನೀನು ವಾಕಿಂಗ್ ಮಾಡ್ಕೊಂಬ. ಅಂದರೆ ಫಿಸಿಕಲಿ ಎಕ್ಸಸೈಸು ಆಯ್ತು, ಫಿಸಿಯಾಲಜಿಕಲಿ ಆ್ಯಸ್ ವೆಲ್ ಆಸ್ ಸೈಕಲಾಜಿಕಲಿ ಎರಡು ಇಫೆಕ್ಟ್ ಆಗ್ಲಿಕ್ಕತ್ತೂರಿ. ಅಲ್ಲಿ ಶುಗರ್ ಕಂಟ್ರೋಲ್ ಬರ್ಲಿಕ್ಕತ್ತು, ಅಥವಾ ಅವ್ರ ಸರ್ 300 ಇದ್ದಿದ್ದ 200 ಬರ್ಲಿಕ್ಕತ್ತು. ಇಮೋಷನ್ಸ್. ಸೊ ನಾ ಯಾವಾಗಲೂ ಹೇಳ್ತೀನಿ, ಇಮೋಷನ್ಸ್ ಅಂದರೆ ಏನು? ಥಾಟ್ಸ್. ಆ್ಯಕ್ಚುಲಿ 60,000 ಥಾಟ್ಸ್ ಬರ್ತಾವೆ ಮನಸ್ಸಿನಾಗ ಯಾವಾಗಲೂ, ನಮ್ಮ ಬ್ರೈನ್ನಾಗ. ಸೊ ಇಟ್ಸ್ ಆಲ್ ಗೇಮ್ ಆಫ್ ಥಾಟ್ಸ್. ಸೊ ಇವತ್ತು ನಾವು ಅಸ್ತಮಾ, ಅರ್ಥರೈಟಿಸ್, ಡಯಾಬಿಟಿಸ್ ಬಗ್ಗೆ ನೋಡಿದೀವಿ, ಡಯಾಬಿಟಿಸ್ ಟೈಪ್ 2 ಬಗ್ಗೆ ನೋಡಿದೀವಿ, ಸ್ವಲ್ಪ ತಿಳ್ಕೋ ಪ್ರಯತ್ನ ಮಾಡ್ಕೊಂಡೀವಿ. ನೆಕ್ಸ್ಟ್ ಇದ್ರನಾಗ ಸೆಷನ್ಸ್ನಾಗ ಹೈಪರ್ ಟೆನ್ಷನ್ಸ್, ಹೈಪೋಥೈರಾಯ್ಡಿಸಮ್ ಆ್ಯಂಡ್ ಮೈಗ್ರೇನ್ ಬಗ್ಗೆ
ನಾವು ನೋಡೋಣ ಅಂತ. ಸೊ ಏನ್ಯಾವ ನನಗೆ ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಎಲ್ಲರೂ ಚೆನ್ನಾಗಿರ್ರಿ, ಇಮೋಷನ್ಸ್ ಪಾಸಿಟಿವ್ ತಗೋ ಪ್ರಯತ್ನ ಮಾಡಿರಿ. ಆ್ಯಂಡ್ ನಾನು ನಮ್ಮ ಗುರುಗಳ ಕಡೆ ಯಾರ ಕಡೆ ಕೇಳ್ಕೊತೀನಿ, ನೀವೆಲ್ಲರೂ ಆರಾಮಿರ್ಬೇಕಂತ ಹೇಳಿ ನಿಮ್ಮೆಲ್ಲ ವಿಶೇಷ ಏನವ ಇಚ್ಛೆ ಎಲ್ಲ ಪೂರ್ಣ ಆಗಲಿ. ನೆಕ್ಸ್ಟ್ ಎಪಿಸೋಡ್ನ ಮತ್ತೊಂದು ಸಲ ಭೇಟಿಯಾಗೋಣ. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್, ನಾ ಡೆಫಿನೆಟ್ಲಿ ಹೇಳಬೇಕು, ನಮ್ಮ ಸಬ್ಸ್ಕ್ರೈಬರ್ಸ್ ಸ್ವಲ್ಪ ಇನ್ಕ್ರೀಸ್ ಆಗ್ಲಿತ್ತ ನಂಬರ್. ಸೊ ನಾ ಅದು ನೋಡ್ಲಿಕ್ಕೆ ನನ್ನ ಫ್ಯಾಮ್ಲಿ ದೊಡ್ಡದಾಗ್ಲಿಕ್ಕೆ ಅಂತೇಳಿ. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ್ಯಾಟ್. ಕಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಚಲೋ ಆಗ್ಲಿಕ್ಕತ್ತಾರ, ಬೆಳಿಲಿಕ್ಕತ್ತಾರ. ಖುಷಿ ಆಗ್ತದೆ, ಯಾಕಂದರೆ ಈ ವಾಯ್ಸ್ ಅಥವಾ ನಮ್ಮ ವಿಚಾರ ಒಂದು ಜಾಸ್ತಿ ಮಂದಿ ತನಕ ಮುಟ್ಟಿದ್ರೆ ಭಾಳ ಅನುಕೂಲ ಆಗತ್ತೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಒನ್ಸ್ ಅಗೇನ್. ಸ್ಟೇ ಬ್ಲೆಸ್ಡ್. ನಮಸ್ಕಾರ.